PUC ಮುಗೀತು, ಮುಂದೇನು ಮಾಡೋದು ಅನ್ನೋ ಟೆನ್ಷನ್ನ. ಸೈನ್ಸ್ ಮಾಡಿದ್ರೆ ಇಂಜಿನಿಯರಿಂಗ್, MBBS, BSc ಮಾತ್ರ ಆಪ್ಷನ್ನ ಇರೋದು. ಬೇರೆ ಆಯ್ಕೆಗಳೇನಾದರೂ ಇದೆಯಾ? ಕಾಮರ್ಸ್ ಮಾಡಿದವರಿಗೆ ಇರೋ ಅವಕಾಶಗಳು ಏನೇನು? ಯಾವ ಕಾಲೇಜ್ಗೆ ಸೇರಿದ್ರೆ ಬೆಸ್ಟ್? ನಮ್ಮ ಬಜೆಟ್ನಲ್ಲಿ ಯಾವ ಕಾಲೇಜ್ ನಮಗೆ ಸೂಕ್ತ? ಇದು ಕೇವಲ PU ಮುಗಿಸಿರುವಂತಹ ವಿದ್ಯಾರ್ಥಿಗಳ ಪ್ರಶ್ನೆಗಳಷ್ಟೇ ಅಲ್ಲ, ಅವರ ಪೋಷಕರದ್ದು ಕೂಡ. ಇಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋ ಜ್ಞಾನ ಸಂಗಮ. ಬೆಣ್ಣೆ ನಗರಿ, ಮ್ಯಾಂಚೆಸ್ಟರ್ ಕ್ಯಾಪಿಟಲ್ ಅಂತ ಕರೆಸಿಕೊಳ್ಳುವ ದಾವಣಗೆರೆಯ PB ರಸ್ತೆಯ ಬಳಿ ಇರುವಂತಹ ರೇಣುಕಾ ಮಂದಿರದಲ್ಲಿ ಇವತ್ತು ಕೊನೆಯ ದಿನದ ಜ್ಞಾನ ಸಂಗಮ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ, ಅಲ್ಲಿ ನಡೀತಾ ಇದೆ. ಇಲ್ಲಿ ಒಂದೇ ಸೂರಿನಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಯಾವ ಕೋರ್ಸ್ ಬೆಸ್ಟ್, ಯಾವ ಕಾಲೇಜ್ ಒಳ್ಳೆಯದು, ಕರಿಯರ್ ಆಪ್ಷನ್ಗೆ ಯಾವ ಫೀಲ್ಡ್ಗೆ ಹೋದರೆ ಸೂಕ್ತ ಅನ್ನೋ ಎಲ್ಲ ಡೌಟ್ಗಳಿಗೂ ಕೂಡ ಉತ್ತರ ಸಿಗುತ್ತೆ. ನಿನ್ನೆ ಕಾರ್ಯಕ್ರಮವನ್ನು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೆ SP ಶೇಖರ್ HT ಅವರು ಉದ್ಘಾಟನೆ ಮಾಡಿದರು. ಮೊದಲ ದಿನವೇ ಜ್ಞಾನ ಸಂಗಮ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಂಡು ಹೋಗಿದ್ರು. 2 ದಿನಗಳ ಎಕ್ಸ್ಪೋಗೆ ಇವತ್ತು ಕೊನೆ ದಿನವಾಗಿದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಇದು ನಡೀತಾ ಇದೆ. ಇದಕ್ಕೆ Ad6 ಅಡ್ವರ್ಟೈಸಿಂಗ್ ಸಂಸ್ಥೆ ಸಹಕಾರವನ್ನು ನೀಡಿದೆ. 20ಕ್ಕೂ ಹೆಚ್ಚು ರಾಜ್ಯ ಮತ್ತು ಅಂತಾರಾಜ್ಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಈ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗಿಯಾಗಿವೆ. ನಿಮ್ಮ ಫ್ಯೂಚರ್ ಬಗ್ಗೆ ಇರುವಂತಹ ಎಲ್ಲ ಡೌಟ್ಗಳಿಗೂ ತಜ್ಞರು ಪರಿಹಾರವನ್ನು ಒಂದೇ ಸೂರಿನಲ್ಲಿ ನೀಡ್ತಾರೆ. ನಿಮಗೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಸದಾವಕಾಶ. ಹೀಗಾಗಿ ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗಾಗಲೇ 2ನೇ ದಿನದ ಎಕ್ಸ್ಪೋ ಶುರುವಾಗಿರುವಂಥದ್ದು. ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪಾರ್ಟಿಸಿಪೇಷನ್ ಇವತ್ತು ಹೇಗಿದೆ? 2 ದಿನಗಳ ಕಾಲ ನ್ಯೂಸ್ ಫಸ್ಟ್ ನ ಮೆಗಾ ಆಗಿರ್ತಕ್ಕಂಥ ಒಂದು ಎಕ್ಸ್ಪೋ ಏನು ನಾವು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದೀವಿ, ಈ ಒಂದು ಎಕ್ಸ್ಪೋಗೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲ ಸಿಗ್ತಾ ಇರ್ತಕ್ಕಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಏನಂತಂದ್ರೆ ಈಗಾಗಲೇ ರೇಣುಕಾ ಮಂದಿರದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಒಂದು ಕಾಲೇಜುಗಳು, ಯೂನಿವರ್ಸಿಟಿಗಳು ಕೂಡ ಒಂದು ಸ್ಟಾಲ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಬಂದು ತಮಗೆ ಇಷ್ಟವಾಗಿರ್ತಕ್ಕಂಥ ಕೋರ್ಸ್ಗಳು ಯಾವುವು ಮತ್ತೆ ಯಾವೆಲ್ಲ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರು ಸಾಕಷ್ಟು ಕಾತುರರಾಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಸ್ಟಾಲ್ಗಳಿಗೆ ವಿಸಿಟ್ ಅನ್ನ ನೀಡಿ ತಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಳ್ತಿರ್ತಕ್ಕಂಥ ದೃಶ್ಯಗಳನ್ನ ತಾವೀಗ ನೋಡಿರ್ಬೋದು. ಏನಂತಂದ್ರೆ ನಿನ್ನೆ ಅಭೂತಪೂರ್ವವಾಗಿ ಒಂದು ಯಶಸ್ಸನ್ನ ಕಂಡಿರ್ತಕ್ಕಂತಹ ಈ ಒಂದು ಎಕ್ಸ್ಪೋಗೆ ಇವತ್ತು ಕೂಡ ಅಂದ್ರೆ ಸಂಡೇ ಆಗಿರೋದ್ರಿಂದ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಅತ್ಯಂತ ಸಂತೋಷದಿಂದ ಪಾಲಕರ ಜೊತೆಗೂಡಿ ಸದ್ಯ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಟಾಲ್ಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ತಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ದೃಷ್ಟಿಯಲ್ಲಿ ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದೇ ರೀತಿ ಯಾವ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ಲೈಫ್ ನಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರಗಳ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಸದ್ಯ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹಲವಾರು ಸ್ಟಾಲ್ಗಳಿದೆ. ಆ ಸ್ಟಾಲ್ಗಳಲ್ಲೂ ಕೂಡ ಈಗ ಸಾಕಷ್ಟು ಶಾಲಾ ಕಾಲೇಜುಗಳು ತಮ್ಮ ಸ್ಟಾಲ್ಗಳಲ್ಲಿ ಲಭ್ಯವಿರತಕ್ಕಂಥ ತಮ್ಮ ಕಾಲೇಜಲ್ಲಿ ಆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇರತಕ್ಕಂಥದ್ದು. ಜೊತೆಗೆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಯಾವ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ. ಜೊತೆಗೆ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಎಕ್ಸ್ಪೋಗೆ ಅಭೂತಪೂರ್ವವಾಗಿರ್ತಕ್ಕಂಥ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇದು ಗೊತ್ತಾಗ್ತಿರ್ಲಿಲ್ಲ. ವಿದ್ಯಾರ್ಥಿಗಳಿಗೆ ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂತಹ ಇಂತಹ ಒಂದು ಎಕ್ಸ್ಪೋ ಸದ್ಯ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗ್ರಾಮಾಂತರ ಪ್ರದೇಶ ಸೇರಿದಂತೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ಸದ್ಯ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಅವರ ಪೋಷಕರ ಅಭಿಪ್ರಾಯವೂ ಕೂಡ ಆಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.